ಜೀವನದಲ್ಲಿ ಸಂತೋಷ ಅನ್ನೋದು ಒಂದು ಮನಸ್ಥಿತಿ ಆಗಿರುತ್ತೆ. ಎಷ್ಟೋ ಜನ ಬಹಳಷ್ಟು ಹಣವನ್ನ ಸಂಪಾದನೆ ಮಾಡಿರ್ತಾರೆ, ಆದ್ರೆ ಹಣದ ಜೊತೆಗೆ ಸಂತೋಷವನ್ನ ಮತ್ತು ನೆಮ್ಮದಿಯನ್ನ ಸಂಪಾದಿಸೋಕಾಗಿರೋದಿಲ್ಲ. ಈ ಮಾತು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ. ಸಮಯ ಮೀರಿದ ಮೇಲೆ ಕೊಟ್ಟಂತ ಕಾಸ್ಟ್ಲಿಯೆಸ್ಟ್ ಡೈಮಂಡ್ ನೆಕ್ಲೆಸ್ಗಿಂತ ಸಮಯಕ್ಕೆ ಸರಿಯಾಗಿ ಕೊಟ್ಟಂತ ಒಂದು ಮೊಳ ಹೂವು, 50 ರೂಪಾಯಿ ಚಾಕ್ಲೇಟು ಬಹಳ ಮೌಲ್ಯವಾಗಿರುತ್ತೆ. ನಾವೆಲ್ಲರೂ ಪ್ರೀತಿಸುವಂತ ವ್ಯಕ್ತಿಗೆ ನಾವು ಪ್ರೀತಿಯಿಂದ ಏನೇ ಕೊಟ್ಟರು ಕೂಡ ಅವ್ರಿಗೆ ಸಂತೋಷ ಆಗುತ್ತೆ. ಆದ್ರೆ ನಾವೆಲ್ಲರೂ ಕೂಡ ನಾನು ಸಕ್ಸಸ್ಫುಲ್ ಆದ್ಮೇಲೆ ಅದನ್ನ ಕೊಡ್ತೀನಿ, ನಾನು ಸಕ್ಸಸ್ಫುಲ್ ಆದ್ಮೇಲೆ ಒಂದು ಗೋಲ್ಡ್ ರಿಂಗ್ ಮಾಡಿಸ್ಕೊಡ್ತೀನಿ, ನಾನು ಸಕ್ಸಸ್ಫುಲ್ ಆದ್ಮೇಲೆ ಒಂದು ದೊಡ್ಡ ಕಾರ್ ಕೊಡಿಸ್ತೀನಿ ಅಂತ ಅನ್ಕೋತೀವಿ. ಆದ್ರೆ ಯಾರಿಗ್ ಗೊತ್ತು ನಾವು ಸಕ್ಸಸ್ಫುಲ್ ಆಗೋವರೆಗೂ ನಾವು ಪ್ರೀತಿಸುವಂತ ವ್ಯಕ್ತಿ ಇರ್ತಾರೋ ಇಲ್ವೋ, ಅಥವಾ ನಾವಿರ್ತೀವೋ ಇಲ್ವೋ, ಅಥವಾ ನಾವು ಅನ್ಕೊಂಡಷ್ಟು ಸಕ್ಸಸ್ಫುಲ್ ನಾವು ಆಗ್ತೀವೋ ಇಲ್ವೋ. ಸೊ ಜೀವನದಲ್ಲಿ ಯಾವತ್ತೂ ಕೂಡ ನಾವು ನಾಳೆ ಖುಷಿಯಾಗಿರೋಣ ಅಂತ ಇವತ್ತಿನ ನಿಮ್ಮ ಸಂತೋಷಗಳನ್ನ ಮುಂದೂಡಬೇಡಿ. ಈ ಮಾತು ನಿಮ್ಗೆ ಅರ್ಥ ಆಗಿದ್ರೆ ನೀವು ಪ್ರೀತಿಸುವಂತ ವ್ಯಕ್ತಿಗೆ ಶೇರ್ ಮಾಡಿ.